ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ರೈಲ್ವೆ ಸೌಲಭ್ಯದಲ್ಲಿ ಅತಿ ಹಿನ್ನಡೆ. ಕುತ್ಬುದ್ದೀನ್ ಖಾಜಿ. ದಾಂಡೇಲಿ ಅಳ್ನಾವರ ರೈಲು ಮಾರ್ಗಕ್ಕೆ ಮರುಚಾಲನೆಯನ್ನು ನಗರದ ಅಂಬೇವಾಡಿಯ ರೈಲ್ವೆ ನಿಲ್ದಾಣದಲ್ಲಿ ಆಗಮಿಸಿದ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣಗೆ ಮನವಿ ನೀಡಿದ ಕುತ್ಬುದ್ದೀನ್ ಖಾಜಿ. ಆರಾಧ್ಯ ದೇವತೆ ರೇಣುಕಾ ಯಲ್ಲಮ್ಮನ ಗುಡ್ಡಕ್ಕೆ ಮತ್ತು ಶ್ರೀರಾಮನ ಶಬರಿಕೊಳ್ಳ, ಶಿರಸಂಗಿ ಕಾಳಮ್ಮ, ಗೊಡ್ಚಿ ವೀರಭದ್ರೇಶ್ವರ ಭಕ್ತರಿಗೆ ರೈಲ್ವೆ ಸೌಲಭ್ಯ ಒದಗಿಸುವ ಕುರಿತು ಲೋಕಾಪುರ, ರಾಮದುರ್ಗ, ಸೌದತ್ತಿ, ಧಾರವಾಡ, ಕುಡ್ಚಿ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದ ಬಾಗಲಕೋಟ ಲೋಕಾಪುರ ಪ್ಯಾಸೆಂಜರ್ ರೈಲ್ವೆ ಪ್ರಾರಂಭವಾಗಬೇಕು. ಕರ್ನಾಟಕದಿಂದ ತಾವುಗಳು ಸಂಸದರಾಗಿ ಕೇಂದ್ರ ಸಚಿವ ಸಂಪುಟದಲ್ಲಿ ರಾಜ್ಯ ರೈಲ್ವೆ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವುದು ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ರಾಜ್ಯವು ದೇಶದ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ರೈಲ್ವೆ ಸೌಲಭ್ಯದಲ್ಲಿ ಅತಿ ಹಿನ್ನಡೆಯನ್ನು ಅನುಭವಿಸುತ್ತಿದೆ. ಕಾರಣ ತಮಗೆ ಸಿಕ್ಕಂತಹ ಒಂದು ಸುವರ್ಣ ಅವಕಾಶವನ್ನು ಬಳಸಿಕೊಂಡು ತಾಯಿ ರೇಣುಕಾ ಯಲ್ಲಮ್ಮನ ಭಕ್ತರಿಗೆ, ಶ್ರೀರಾಮನ ಭಕ್ತರಿಗೆ, ಧಾರವಾಡ ಹೈಕೋರ್ಟ್ ಪೀಠ, ಧಾರವಾಡಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ, ವಾಣಿಜ್ಯ ನಗರಿ ಹುಬ್ಬಳ್ಳಿ ನಗರಕ್ಕೆ, ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ರೈಲ್ವೆ ಸೌಲಭ್ಯವನ್ನು ದೊರಕಿಸಿ ಕೊಡುತ್ತೀರಿ ಅಂತ ನಂಬಿದ್ದೇವೆ. ಈಗಾಗಲೇ 2019ರಲ್ಲಿ ಈ ರೈಲ್ವೆ ಮಾರ್ಗಕ್ಕೆ ಸಮೀಕ್ಷೆ ನಡೆದು 1667 ಕೋಟಿ ರೂಪಾಯಿಗಳಲ್ಲಿ ಕ್ರಿಯಾ ಯೋಜನೆ ಸಿದ್ಧಗೊಂಡು ಅನುಮೋದನೆಗಾಗಿ ಕೇಂದ್ರ ರೈಲ್ವೆ ಮಂತ್ರಾಲಯಕ್ಕೆ ಪ್ರಸ್ತಾವನೆ ದಿನಾಂಕ 6/8/2019ರಂದು ಸಲ್ಲಿಸಲಾಗಿದೆ. ಇನ್ನೂವರೆಗೂ ಪ್ರಸ್ತಾವನೆಯ ಉತ್ತರವನ್ನು ಕೇಂದ್ರ ರೈಲ್ವೆ ಇಲಾಖೆ ಪ್ರಕಟಿಸಿರುವುದಿಲ್ಲ. ಕಾರಣ ಈ ಯೋಜನೆಗೆ ಅಗತ್ಯವಿರುವ ಎಲ್ಲಾ ಸಮೀಕ್ಷೆಗಳು ಯೋಜನೆಯ ಪರವಾಗಿ ಇದ್ದು ಮುಂಬರುವ ಕೇಂದ್ರ ಹೆಚ್ಚುವರಿ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸಲು ಯಾವುದೇ ರೀತಿಯ ಅಡೆತಡೆಗಳು ಇರುವುದಿಲ್ಲ. ಕಾರಣ 2026-27ರ ಕೇಂದ್ರ ರೈಲ್ವೆ ಹೆಚ್ಚುವರಿ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೈತಪರ ಹಿರಿಯ ಹೋರಾಟಗಾರ ನ್ಯಾಯವಾದಿ ಹಿರೇಮಠ್, ರೈತ ಮುಖಂಡ ಸುಭಾಷ್ ಶುಭರೂರ್ ಇನ್ನಿತರರು ಉಪಸ್ಥಿತರಿದ್ದರು.